16 ದಿನದ ಯುದ್ಧಕ್ಕೆ $12 ಬಿಲಿಯನ್ ಖರ್ಚಾಗಿದೆ. ಇಲ್ಲಿ ಇರಾನ್ ವಿರುದ್ಧದ ಯುದ್ಧದಿಂದ ಅಮೆರಿಕಾಗೆ ಆರ್ಥಿಕ ಹೊಡೆತ ಬಿದ್ದಿದೆ. ಅಮೆರಿಕ ಸಂಪದ್ಭರಿತವಾದಂಥ ಆರ್ಥಿಕವಾಗಿ ಪ್ರಬಲವಾಗಿರುವಂಥ ರಾಷ್ಟ್ರ ಅಂತ ಅಂದ್ಕೊಂಡಿದ್ದಾರೆ ಎಲ್ಲರೂ. ಹೌದು, ಆದರೆ ಅವ್ರಿಗೂ ಕೂಡ ಹೊಡೆತ ಆಗೇ ಆಗುತ್ತಲ್ವಾ. ಏನು ಯುದ್ಧ ಅಂದ್ರೆ ಸುಮ್ಮನೆ ಏನ್ರಿ, ದಿನಕ್ಕೆ 20-30 ಸಾವಿರ ಕೋಟಿ ಬೇಕು. ಒಂದು ಮಿಸೈಲ್ಗೆ 100 ಕೋಟಿ 200 ಕೋಟಿ. ಅದು ಅಮೇರಿಕದಲ್ಲಿರುವಂಥ ಮಿಸೈಲ್ಗಳು. ಅಮೇರಿಕದ ರಾಷ್ಟ್ರೀಯ ಆರ್ಥಿಕ ಮಂಡಳಿ ಮಾಹಿತಿ ಕೊಟ್ಟಿದೆ. ಇನ್ನು ದೊಡ್ಡ ಪ್ರಮಾಣದ ಹಣ ವ್ಯಯವಾಗುವಂಥ ಸಾಧ್ಯತೆಗಳಿದ್ದಾವೆ. ಇದುವರೆಗೆ 4 B-2 ಬಾಂಬರ್ ಬಳಸಿದೆ ಅಮೇರಿಕ. B-2 ಬಾಂಬರ್ಗೆ ಎಷ್ಟಿದೆ ಗೊತ್ತಾ? ಅದನ್ನು ರೆಡಿ ಮಾಡೋಕ್ಕೆ 17,142 ಕೋಟಿ ಬೇಕು. ಒಂದು B-2 ಬಾಂಬರ್ ರೆಡಿ ಮಾಡಲಿಕ್ಕೆ. ವಿಶ್ವದ ಅತ್ಯಂತ ದುಬಾರಿ ಯುದ್ಧ ವಿಮಾನ ಇದು. ಆಲ್ರೆಡಿ 4 ಆಗಿದೆ ಇಲ್ಲಿ. ಇದು ಅಬ್ರಹಾಂ ಲಿಂಕನ್ ಯುದ್ಧ ನೌಕೆ ಅದೇನಾದರೂ ಫಿನಿಶ್ ಆಗಿದೆ ಅನ್ನೋದು ಕನ್ಫರ್ಮ್ ಆದರೆ ಅಲ್ಲೇ ಹೋಗುತ್ತೆ 1 ಲಕ್ಷ ಕೋಟಿ. ಆರ್ಥಿಕವಾಗಿ ಅಮೇರಿಕ ಕೂಡ ಈಗ ಹೊಡೆತ ಉಂಟಾಗಿದೆ. It's turned out to be easier than we thought. Well, it's both. It's both. It's an excursion that will keep us out of a war, and the war is going to be. I mean, for them it's a war. For us, it's